ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದಷ್ಟು ಡಿಸೈನ್ಗಳಿದೆ. ಸೊ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾವು ಇನ್ನೊರು ಒಂದು ಡಿಸೈನ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಅದನ್ನು ಕಸ್ಟಮರ್ ಬ್ಲೌಸ್ಗೆ ಹಾಕಿದ್ದಾರೆ, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆ ವಿಡಿಯೋದಲ್ಲಿ ಆಗಲಿಲ್ಲ ತೋರ್ಸೋಕ್ಕೆ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಅವರೇ ರೇಗಿಸ್ಕೊಳ್ತಾ ಇದ್ರು, ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ನನ್ನ ಡಿಸೈನು, ಸೊ ತೋರಿಸೋ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಹಂಗೆ ಅವ್ರಿಗೇನೆ ವಿಡಿಯೋ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡಿದ್ದೆ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಮಷಿನ್ ಇನ್ನೂ ಫ್ರೇಮ್ನೇ ತೆಗೆದಿಲ್ಲ, ಇನ್ನೂ ಹಾಗೆ ಇದೆ. ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವ್ರಿಗಾದ್ರೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಒಂದಷ್ಟು ಜನ ಮಷಿನ್ ಬಗ್ಗೆ ಎಂಕ್ವೈರಿ ಮಾಡಿದ್ದೀರಾ ಕಾಲ್ ಮಾಡಿಬಿಟ್ಟು, ಸಿಂಗಲ್ ಪೇರೆಂಟು ಹಾಗೆ ಹಿಂಗೆ ಲೋನ್ ಹಾಕ್ಸ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಆಗಿರಲಿ, ಸಿಂಗಲ್ ಪೇರೆಂಟ್ ಆಗಿರಲಿ, ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಇರಲಿ ಇಲ್ಲದೇ ಇರಲಿ, ಸೊ ಇನ್ನೊಬ್ಬರ ಒಪಿನಿಯನ್ನ ಕೇಳಕ್ಕೆ ಹೋಗ್ಬಿಡಿ. ನನ್ನ ಒಪಿನಿಯನ್ ಕೂಡ ಕೇಳಿಬಿಡಿ. ನೀವು ನಿಮಗೆ ತಲೆಯಲ್ಲಿ ಇದೆಯಾ, ಫಿಕ್ಸ್ ಆಗಿದೆಯಾ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ಅದನ್ನು ಮೂವ್ ಮಾಡ್ಕೊಂಡು ಹೋಗಿ. ಸೊ ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾರೂ ಒಂದೇ ಮೆಟ್ಲಲ್ಲೇ ಯಾರೂ ಸಹ ಸಕ್ಸಸ್ ಕಾಣೋದಿಲ್ಲ. ಸೊ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಸೊ ಅದನ್ನು ನಡ್ಸ್ಕೊಂಡು ಹೋದರೆ ಮಾತ್ರನೇ ಅದ್ರ ಮುಂದೆ ನಮಗೆ ಸಕ್ಸಸ್ ಅನ್ನೋದು ಸಿಗೋದು. ನಾನಾದ್ರೂ ಸಹ ಅಷ್ಟೇ, ಏನು ನನಗೆ ಮಷಿನ್ ತೊಗೊಂಡ ತಕ್ಷಣ ಆರ್ಡ್ರುಗಳೇನು ಬರೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಸೊ ನಾನು ಸಹ ಕಷ್ಟಪಟ್ಟಿದ್ದೀನಿ ಇದರಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಒಪಿನಿಯನ್ ಕೇಳಬೇಡಿ. ನಿಮಗೆ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ ಕೆಲಸನ ಮಾಡ್ಕೊಂಡು ಹೋಗಿ. ಹಾಗೆ ಲೋನಿನ ಬಗ್ಗೆನೂ ಸಹ ಕೇಳ್ತಾ ಇದ್ದೀರಾ, PMEJP ಲೋನು ಅದು ಇದು ಅಂತ ಹೇಳ್ಬಿಟ್ಟು. PMEJP ಲೋನ್ ಹಾಕ್ಸ್ಕೊಂಡು ಸುಮಾರು ಜನ ಮಷಿನ್ನ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಕಡೆಯಿಂದನೇ, ಅಂದರೆ ನಮ್ಮದು ರೆಫರೆನ್ಸಿಂದನೇ. ಅಂದರೆ ನೀವು ಆ ಥರ ಬೇಕಂದ್ರೂ ಸಹ PMEJP ಲೋನ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಳಿ. ಅಟ್ಲೀಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. PMEJP ಲೋನ್ ಹಾಕ್ಸ್ಕೊಂಡು ಸಹ ಮಷಿನ್ ತೊಗೊಂಡಿದ್ದಾರೆ. PMEJP ಲೋನ್ ಅಂತಂದರೆ ನೀವು ಮಷಿನ್ದು ಅಮೌಂಟ್ ಏನಿದೆ ಅದೆಲ್ಲನೂ ಸಹ ಅವ್ರದ್ದು ಏನು ನೀವು ಕೊಟೇಶನ್ ಹಾಕ್ಸ್ಕೊಂಡಿರ್ತೀರಲ್ಲ ಶಾಪು, ಅವ್ರ ಓನರ್ಗೆ ಹೋಗುತ್ತೆ. ಆಮೇಲೆ ನಿಮ್ಮ ಮಷಿನ್ದು ಅಮೌಂಟ್ನ ಕಟ್ ಮಾಡಿಕೊಂಡು ಮಿಕ್ಕಿರೋ ಅಮೌಂಟ್ನ ನಿಮಗೆ ಕೊಡ್ತಾರೆ. ಅದನ್ನು ಯಾವುದೇ ರೀತಿಯಾಗಿ ಭಯ ಬೇಡ, ಓಕೆನಾ? ಅದ್ರ ಬಗ್ಗೆ ಲೋನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಳಿ. A to Z ನಾನು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾರಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋರು ನನಗೆ ಕಾಮೆಂಟ್ನ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನ ಮಾಡಿ. ಸೊ ನನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಬರಲ್ಲ ತೋರಿಸ್ಲಿಕ್ಕೆ ನಿಮಗೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಏನು ತೋರಿಸ್ತೀನಿ, ಎರಡು ಮಿಷನ್ಗೂ ಸ್ವಲ್ಪ ಬಿಟ್ಟಾಗಿರೋದು ಹಾಗೆ ಇದೆ, ಬಿಚ್ಚಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಒಬ್ರದ್ದು ಎರಡೂ ಸಹ ಕಸ್ಟಮರ್ದೇ, ಬಟ್ ಬೇರೆ ಬೇರೆ ಕಸ್ಟಮರ್ದು ಬೇರೆ ಬೇರೆ ಡಿಸೈನು. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ನ ಮಾಡಿ. ಫಸ್ಟ್ ಡಿಸೈನ್ ಬಂದುಬಿಟ್ಟು ಈ ಕ್ರೀಮ್ ಕಲರ್ ಸ್ಯಾರಿ, ಹಾಗೆ ಬೇಬಿ ಪಿಂಕ್ ಕಲರು, ಲೈಟ್ ಬೇಬಿ ಪಿಂಕ್ ಕಲರು ಸ್ಯಾರಿ ಬಂದಿರೋದು, ಕ್ರೀಮ್ ಕಲರ್ ಬ್ಲೌಸ್ ಪೀಸ್ ಬಂದಿರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಲೀವ್ಸ್ ಬಂದ್ಬಿಟ್ಟು ಸೊ ಇಷ್ಟೇ ಲೆಂತ್ ಇರೋದು ಅವ್ರದ್ದು, ಒಂದು 9.5 ಏನೋ ಬರುತ್ತೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಬಂದು. ಸೊ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರದಿಂದನೇ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಿನಿಶಿಂಗ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಯಿತು. ಬಟ್ ಟೈಮಿಂಗ್ ಬಂದುಬಿಟ್ಟು ತುಂಬಾ ಟೈಮಿಂಗ್ ಜಾಸ್ತಿನೇ ಬರುತ್ತೆ. ಬಟ್ ಫಿನಿಶಿಂಗ್ ಆದ್ರೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಾನು 750 ರುಪೀಸು ಈ ಒಂದು ಡಿಸೈನ್ಗೆ ನಾನು ಪ್ರೈಸ್ನ ಫಿಕ್ಸ್ ಮಾಡಿರೋದು. ಸೊ ಟೈಮಿಂಗ್ ಕೂಡ ಅಷ್ಟೇ ಬರುತ್ತೆ. ಡಿಸೈನ್ ಬಂದುಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಅಗಲ ಬಂದಿದೆ ಅಂತ ಹೇಳಿಬಿಟ್ಟು 2.25 ಇಂಚು ನನಗೆ ಈ ಒಂದು ಡಿಸೈನ್ ಲೆಂತ್ ಬಂದಿರೋದು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಬುಟ್ಟ ಆದ್ರೂ ಸಹ ಅಷ್ಟೇ ಸಾರಿನಲ್ಲಿ ಸ್ವಲ್ಪ ಬುಟ್ಟಾಸ್ನ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬುಟ್ಟಾಸ್ನ ಕೊಟ್ಟಿರೋವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲೈಟಾಗಿ ಬೇಕು, ತುಂಬಾ ನನಗೆ ಸಿಂಪಲ್ ವರ್ಕ್ ಇರಬೇಕು, ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಈ ಥರ ಡಿಸೈನ್ಗಳನ್ನ ಹಾಕಿಸ್ಕೊಬೋದು. ಇನ್ನು ಇದಕ್ಕೆ ಬ್ಯಾಕ್ ಡಿಸೈನ್ ಆದ್ರೂ ಸಹ ಅಷ್ಟೇ. ಇದರಲ್ಲಿ 3 ಶೇಪ್ ಅವೈಲಬಲ್ ಇದೆ. ಈ ಥರ ಶೇಪ್ ಒಂದಿದೆ, ಯು ಶೇಪ್ ಒಂದಿದೆ, ಹಾಗೆ ಈ ಥರ ಸ್ವೀಟ್ ಹಾರ್ಟ್ ಬರುತ್ತಲ್ಲ ಆ ಥರ ಶೇಪ್ ಒಂದಿದೆ. ಟೋಟಲಾಗಿ 3 ಶೇಪ್ ಅವೈಲಬಲ್ ಇದೆ. ಸೊ ನೀವು
ಯಾವ ಶೇಪ್ ಬೇಕಾದ್ರೂ ಸಹ ಹಾಕಿಸ್ಕೊಳ್ಬೋದು. ಇದರಲ್ಲಾದ್ರೂ ಸಹ ಅಷ್ಟೇ, ಅಲ್ಲಿ ಇದ್ರ ಬಾರ್ಡ್ರ್ ಇದೆಯಲ್ಲ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗಲ್ಲ ಅಂದ್ಕೊತೀನಿ. ನಿಮಗೆ ಬ್ಯಾಕ್ ಇದ್ರಲ್ಲಿ ನೋಡ್ಬೋದು. ಫಿನಿಶಿಂಗು ನಾವೆಷ್ಟು ಚೆನ್ನಾಗಿ ಕೊಡ್ತೀವೋ ಡಿಸೈನ್ಗಳು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ದಾರ ಎಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿ ಮಾತ್ರ ಒಂದು ಸ್ಟೋನ್ನ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನೂ ಸಹ ಕೊಟ್ಟಿಲ್ಲ. ಸ್ಟೋನ್ ಕೊಡಲಿಲ್ಲ ಅಂದ್ರೂ ಸಹ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಕಂಪ್ಲೀಟಾಗಿ ಈ ಡಿಸೈನು ಈ ಥರ ಕಾಣಿಸುತ್ತೆ. ನೀವು ಇನ್ ಕೇಸ್ ಬೇಕು ಅಂತಂದರೆ ಮಷಿನ್ ಇರೋರು ಡಿಸೈನ ಪರ್ಚೇಸ್ ಮಾಡ್ಬೋದು. ಇದು ಚಿಕ್ಕ ಮಷಿನ್ಗೆ ಬಿಗ್ ಮಷಿನ್ಗೆ ಎರಡೂ ಮಷಿನ್ಗೂ ಸಹ ಅವೈಲಬಲ್ ಇದೆ. ಸೊ ನೀವು ಆರಾಮಾಗಿ ಡಿಸೈನ್ನ ಪರ್ಚೇಸ್ ಮಾಡ್ಬೋದು. 50 ರುಪೀಸ್ಗೆ ಒಂದು ಡಿಸೈನ್ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಸಂಡೇ ತೊಗೊಳ್ತೀನಿ ಅಂದರೆ 100 ರೂಪಿಗೆ 3 ಡಿಸೈನ್ ಅವೈಲಬಲ್ ಇರುತ್ತೆ. ಸೊ ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಡಿಸೈನ್ಗಳನ್ನ. ಮತ್ತು ಈ ಥರ ಇದು ಫ್ರಂಟಲ್ಲಿ ಬರುತ್ತೆ. ಇನ್ನೊಂದು ಏನಂತಂದರೆ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗಿಬೇಕಾದ್ರೆ ಸ್ವಲ್ಪ ನೀಟಾಗಿ ಬ್ಲರ್ ಬರದೇ ಇರೋ ಥರ ಸ್ವಲ್ಪ ಸ್ಕ್ರೀನ್ಶಾಟ್ ತೆಗೀರಿ. ಯಾಕಂತಂದರೆ ಅದು ಯಾವ ಡಿಸೈನ್ ಅಂತಲೇ ಗೊತ್ತಾಗಲ್ಲ, ಆ ಥರ ಬ್ಲರ್ ಆಗಿರುತ್ತೆ. ಸ್ಕ್ರೀನ್ಶಾಟ್ ತೆಗಿಬೇಕಾದ್ರೆ ಸ್ವಲ್ಪ ನೀಟಾಗಿ ಅದನ್ನು ಕ್ಯಾಮ್ರಾನ ಝೂಮ್ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ತೆಗೆದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಸಾಕು, ನೀವು ಫುಲ್ಲು ಈ ಥರ ಯು ಶೇಪೇ ಬರಬೇಕು ಅಂತ ಏನೂ ಇಲ್ಲ. ಬೇಕಿದ್ರೆ ಒಂದು 5 ಸೆಕೆಂಡ್ ಇಟ್ಕೊತೀನಿ, ಈ ಥರ ನೀವು ಸ್ಕ್ರೀನ್ಶಾಟ್ನ ತೆಗಿಬೋದು. ಇಲ್ಲಾಂತಂದರೆ ಈ ಥರ ಹತ್ತಿರ ನಾನು ತೊಗೊಂಡು ಬಂದಾಗ ಇಷ್ಟನ್ನೇ ಸ್ಕ್ರೀನ್ಶಾಟ್ ತೆಗೆದ್ರೂ ಸಾಕು, ನಮಗೆ ಗೊತ್ತಾಗುತ್ತೆ ಯಾವ ಡಿಸೈನ್ ಅಂತ ಹೇಳಿಬಿಟ್ಟು. ಸೊ ಈ ಡಿಸೈನ್ಗೆ ನಾನು ಪ್ರೈಸ್ ಫಿಕ್ಸ್ ಮಾಡಿರೋದು ಬಂದುಬಿಟ್ಟು 750 ರುಪೀಸ್ನ ಫಿಕ್ಸ್ ಮಾಡಿರೋದು. ಬಟ್ ಬ್ಯೂಟಿಫುಲ್ಲಾಗಿ ಬರುತ್ತೆ. ಥಿಕ್ನೆಸ್ ಆದ್ರೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ನೆಕ್ಸ್ಟು ಡಿಸೈನ್ ಬಂದ್ಬಿಟ್ಟು ಇನ್ನು ಇದು ಫ್ರೇಮಲ್ಲೇ ಇದೆ, ನಾನು ರಿಮೂವ್ ಮಾಡಿಲ್ಲ, ಹಾಗೆ ತೋರಿಸ್ತೀನಿ. ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಬಂದಿದೆ. ಈ ಡಿಸೈನು ನಾನು ಸ್ಟಿಚ್ ಆಗಿರೋ ಬ್ಲೌಸ್ನ ತೋರಿಸಿದ್ದೀನಿ ನಾನು ಆಲ್ರೆಡಿ. ಅಂದರೆ ಈ ಡಿಸೈನ್ದು ಬೇರೆಯವ್ರಿಗೆ ಹಾಕಿದ್ದೀವಿ, ಬಟ್ ಪಾಟ್ ನೆಕ್ ಡಿಸೈನ್ಗೆ ಹಾಕಿರೋದು. ಅಂದರೆ ಈ ಥರ ಇಂದ ಸೆಂಟ್ರಲ್ ಕಟ್ಟೋದು ಬರುತ್ತಲ್ಲ ಆ ಥರ ಡಿಸೈನ್ಗೆ. ಇದು ಬಂದುಬಿಟ್ಟು ಇದು ಆನಿಯನ್ ಕಲರು ಹಾಗೆ ಗ್ರೀನ್, ಡಾರ್ಕ್ ಗ್ರೀನ್ ಕಲರ್, ಈ ಥರ ಕಾಂಬಿನೇಷನ್ ಬಂದಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು. ಸ್ಲೀವ್ಸ್ ಬಂದುಬಿಟ್ಟು ನಾರ್ಮಲಾಗೆ ಬಾರ್ಡ್ರ್ ಲೈನ್ ಬಂದು ಈ ಥರ ಬುಟ್ಟ ಬಂದಿದೆ. ಸೊ ಇದು ಫಸ್ಟ್ ಟೈಮು ರೆಡಿ ಮಾಡಿರೋದು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಸೇಮ್ ಅದೇ ಥರ ಇತ್ತು, ನನಗೆ ಇದೇ ಥರ ಬೇಕು, ಬೇರೆ ಶೇಪ್ ಆದರೆ ಬೇಡ ಅನ್ನೋ ಥರ ಇತ್ತು. ಸೊ ಅದಕ್ಕೋಸ್ಕರ ನಾವು ಮಾಡಿರೋ ಅಂಥದ್ದು ಡಿಸೈನು ನೋಡ್ತಾ ಇರ್ಬೋದು. ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಥಿಕ್ನೆಸ್ ಆದ್ರೂ ಸಹ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಹೆಂಗೆ ಥಿಕ್ನೆಸ್ ಕೊಟ್ಟು ಎಷ್ಟು ಫಿನಿಶಿಂಗ್ ಕೊಟ್ಟು ಮಾಡ್ತೀವೋ ಸೊ ಕಸ್ಟಮರ್ ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಬಟ್ ಪ್ರೈಸ್ನ ಫಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಫಿಕ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಪ್ರೈಸ್ ಇರುತ್ತೆ. ಸೊ ಅವ್ರು ನೋಡಿಕೊಂಡು ಇವ್ರು ನೋಡಿಕೊಂಡು ಪ್ರೈಸ್ ಜಾಸ್ತಿ ಮಾಡೋದಕ್ಕಿಂತ ನಿಮಗೆ ಹೆಂಗೆ ಕಂಫರ್ಟಬಲ್ ಇರುತ್ತೆ, ನಿಮ್ಮ ವರ್ಕಿಗೆ ಅದು ಅಷ್ಟು ಪ್ರೈಸ್ ಓಕೆನಾ ಅಂತ ನೋಡಿಕೊಂಡು ನೀವು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಸ್ಲೀವ್ಸು. ಇನ್ನು ಫ್ರಂಟು ಬ್ಯಾಕು ನನಗೆ ತುಂಬಾ ಇಷ್ಟ ಆಯಿತು ಗಾಯ್ಸ್. ಇದು ನೆಕ್ಕು. ಸೊ ನೋಡ್ತಾ ಇರ್ಬೋದು ಈ ಥರ ಟೆಂಪಲ್ ಡಿಸೈನಲ್ಲಿ ಮಾಡಿರೋ ಅಂಥದ್ದು ಡಿಸೈನು. ನಿಜವಾಗ್ಲೂ ಸಹ ಸಖತ್ತಾಗಿ ಬಂದಿದೆ ಡಿಸೈನು. ಸೊ ನೋಡ್ತಾ ಇರ್ಬೋದು. ಇದು ನಾನು ಯಾವಾಗಲೂ ಉಲ್ಟಾ ನೆಕ್ ಹಾಕೊಳೋದ್ರಿಂದ ಹಿಂಗೆ ತೋರಿಸ್ತೀನಿ. ಇದು ಈ ಥರ ಪಾಟ್ ನೆಕ್, ಬಟ್ ಇಲ್ಲೇನು ಕಟ್ಟೋ ಥರ ಏನೂ ಸಹ ಬರಲ್ಲ, ಫುಲ್ ನೆಕ್ಕೇ ಬರುತ್ತೆ ನಿಮಗೆ. ಈ ಥರ ಬರುತ್ತೆ. ಸೊ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರದಿಂದನೇ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಒಂದು ನೆಕ್ ಬಂದುಬಿಟ್ಟು ಗೊತ್ತಿಲ್ಲ ಚಿಕ್ಕ ಮಷಿನ್ಗೂ ಸಹ ರೆಡಿ ಮಾಡಿದಾರೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ನವೀನ್ ಅವ್ರನ್ನ ಕೇಳಿಬಿಟ್ಟು ನಾನು ಹೇಳ್ತೀನಿ. ಈ ಒಂದು ಡಿಸೈನು 550 ಈ ಮಷಿನ್ಗೂ ಅವೈಲಬಲ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು, ಗೊತ್ತಿಲ್ಲ ನನಗೆ. ಸೊ ಇದಂತೂ ಬಿಗ್ ಮಷಿನಿಗೆ ಡಿಸೈನು ರೆಡಿ ಇದೆ. ನೀವು ಆರಾಮಾಗೆ ಬೇಕು ಅಂದರೆ ಬೈ ಮಾಡ್ಬೋದು ಈ ಒಂದು ನೆಕ್ ಡಿಸೈನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಎಲ್ಲ ಡಿಸೈನ್ಸ್ಗಳು ಸಹ ನಮ್ಮ ಹತ್ರ ನಾವೇ ರೆಡಿ ಮಾಡ್ತಾ ಇದ್ದೀವಿ. ಸೊ ನಮ್ಮದೇ ಓನ್ ಬ್ರ್ಯಾಂಡ್ ಲಾಂಚ್ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ದಿನ, ಒಂದು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಇನ್ನೊಂದು 3 ಮಂತ್ ನಮ್ಮದೇ ಓನ್ ಬ್ರ್ಯಾಂಡ್ ಲಾಂಚ್ ಆಗುತ್ತೆ. ಸೊ ಎಲ್ಲ ಥರ ಡಿಸೈನ್ಗಳು ನಮ್ಮ ಹತ್ರನೇ ಸಿಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಈ ಡಿಸೈನ್ ಆಲ್ರೆಡಿ ಬಿಗ್ ಮಷಿನ್ಗೆ ರೆಡಿ ಇದೆ. ನೀವು ಆರಾಮಾಗಿ ಬೇಕು ಅಂದರೆ ಬೈ ಮಾಡ್ಬೋದು. ಟೈಮಿಂಗ್ಸ್ ಆದ್ರೂ ಅಷ್ಟೇ ಒಂದು ಅಫೋರ್ಡಬಲ್ ಟೈಮಿಂಗ್ಗೆ ಕೊಟ್ಟಿದ್ದೀವಿ. ಯಾಕಂದರೆ ಡಿಸೈನು ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿನೇ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಮ್ಯಾನ್ಯುವಲ್ ಮಷಿನಲ್ಲಿ ಹಾಕಿರೋ ಥರ ಫಿನಿಶಿಂಗ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮಿಂಗ್ಸು ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ.
ಸೊ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು. ಈ ಒಂದು ಡಿಸೈನ್ನ ನೀವು ಕಸ್ಟಮರ್ ಹತ್ರ ಹಾಕಿಸ್ಕೊಂಡು ನೀವು ಹಾಕಿ ಕೊಡ್ಬೋದು. ಇಲ್ಲಿಂದ ಮಷಿನ್ ಇದೆ ಅನ್ನೋದಾದರೆ ನೀವು ಪರ್ಚೇಸ್ ಆದ್ರೂ ಸಹ ಮಾಡ್ಬೋದು. ಸೊ ಫಸ್ಟ್ ಟೈಮ್ ರೆಡಿ ಮಾಡಿದ್ದು ಈ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇನ್ನೂ ಫ್ರೇಮಿಂದ ತೆಗೆದಿಲ್ಲ, ನಾನು ಇನ್ನೂ ಕಸನ ಗುಡಿಸಿಲ್ಲ, ತಿಪ್ಪೆ ಥರ ಬಿದ್ದಿದೆ ಶಾಪು. ಆಲ್ರೆಡಿ ಇಬ್ಬರು ಕಸ್ಟಮರ್ ಬಂದು ಹೋದರು. ಈ ಡಿಸೈನ್ ನಾನು ಫ್ರೇಮಿಂದ ಇನ್ನೂ ತೆಗೆದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಬಟ್ ಅವರ ರೇಂಜಿಗೆ ಸ್ವಲ್ಪ ಪ್ರೈಸು ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಬೇಡ ಅಂತೇಳಿ ಬೇರೆ ಡಿಸೈನ ಸೆಲೆಕ್ಟ್ ಮಾಡಿ ಕೊಟ್ಟು ಹೋದರು. ಸೊ ಇವಾಗ ಅವ್ರಿಗೆ ಕಾಲ್ ಮಾಡಬೇಕು, ಬಂದು ಇಸ್ಕೊಂಡು ಹೋಗ್ತಾರೆ. ಇದನ್ನು ಅವರಿಗೆ ಕೊಡಬೇಕು, ನಿನ್ನೆನೇ ಈವ್ನಿಂಗೆ ಕೊಡಬೇಕಿತ್ತು. ಸೊ ಒಂದು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ. ಸೊ ಬಂದು ಡೆಲಿವರಿ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬಂದು ಕಾಲ್ ಮಾಡಿದ್ರು, ಡ್ಯೂಟಿಗೆ ಹೋಗಿದ್ದಾರೆ ಅವ್ರ ಮನೆಯವರು, ಹಿಂಗೆ ಹೋಗ್ತಾ ಇಸ್ಕೊಂಡು ಹೋಗ್ತಾರೆ. ಸೊ ಇವಾಗ ಸದ್ಯಕ್ಕೆ ಇಷ್ಟೇ. ಇವಾಗ ಹೀಗೆ ಕಂಟಿನ್ಯೂ ಆಗುತ್ತೆ. ಶಾಪ್ ಇಲ್ಲ ಸಹ ಫುಲ್ಲು ಅಳ್ಕೊಂಡು ಕೂತಿದ್ದೀನಿ. ಇದು ನೀವು ಸದ್ಯಕ್ಕೆ ಇವಾಗ ಕ್ಲೀನ್ ಮಾಡಿಬಿಟ್ಟು 2 ಬ್ಲೌಸು ಇವಾಗ ಬರ್ತಾರೆ, ಕಾಲ್ ಮಾಡಿದ್ರೆ ಬರ್ತಾರೆ. ಇವಾಗ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಬೇಕು. ಇವತ್ತು ಪ್ಯಾಟ್ರನ್ ಬ್ಲೌಸ್ ಇದೆ, ಡಿಸೈನ್ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸಿಂಪಲಾಗೆ ಏನು ವರ್ಕ್ ಇಲ್ದಿರೋ ಥರ ನಾರ್ಮಲ್ ಸೀರೆಗಳಿಗೆ, ಫ್ಯಾನ್ಸಿ ಸ್ಯಾರಿಗಳಿಗೆ ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ ನವೀನವ್ರ ಕಸಿನ್ ಸಿಸ್ಟರ್ದು. ಸೊ ನಾನು ತೋರಿಸ್ತೀನಿ ಅದು ಯಾವ್ಯಾವ ಥರ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾನು ಶಾಪ್ನೆಲ್ಲೂ ಕ್ಲೀನ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ಇಲ್ಲಿ 2 ಮಷಿನ್ ಕೂಡ ರನ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸೌಂಡ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಸೊ ಇದು ಬಂದ್ಬಿಟ್ಟು ಪಟ್ಟು ಸ್ಯಾರಿ ಅಂತಾರಲ್ಲ ಆ ಥರದ್ರಲ್ಲಿ ಲಂಗ ಬ್ಲೌಸ್ ಪೀಸ್ನ ತೊಗೊಂಡು ಬಂದಿರೋದು. ಬಟ್ ಮಕ್ಕಳಿಗೆ ಬೇರೆ ಡಿಸೈನ ಸೆಲೆಕ್ಟ್ ಮಾಡಿಕೊಟ್ಟಿದ್ರು. ಬಟ್ ಇಬ್ಬರು ಕಿತ್ತಾಡ್ತಾರೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಸಹ ಒಂದೇ ಸೇಮ್ ಡಿಸೈನ್ಸು, ಮತ್ತು ಸೈಜು 3 ಇಂಚಸ್ ವೇರಿಯೇಷನ್ ಬರುತ್ತೆ ಅಷ್ಟೇ. ಸೊ ಇದು ಬಾರ್ಡ್ರ್ ಬಂದ್ಬಿಟ್ಟು ಸೊ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಅಲ್ವಾ. ಸೊ ನಮ್ಗೆ ಸ್ಲೀವ್ಸ್ಗಾದರೆ ಇದು ದೊಡ್ಡವ್ರಿಗೆ ಯಾವ ಥರ ಬಾರ್ಡ್ರ್ ಕೊಡ್ತಾರೋ ಆ ಥರ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 2.5 ಇಂಚು ಬಿಟ್ಬಿಟ್ಟು ನಾನು ಸ್ಲೀವ್ಸ್ನ ತೊಗೊಂಡಿರೋವಂಥದ್ದು. ಸೊ ಇಲ್ಲಿ ನಾರ್ಮಲಿಗೆ ಸ್ಟ್ಯಾಂಡಿಂಗ್ ಪಫ್ನ ಇಡಿಸಿ ಸ್ಟಿಚ್ ಮಾಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಸರಿ, ಅಂದರೆ ಸ್ಟಿಚಿಂಗ್ ಬೇರೆ ಕಡೆ ಅಂತ ಅವರು ಟೈಲರ್ ಕಡೆ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಟೈಲರ್ ಕಡೆ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ. ನಾನು ಕೆಳಗಡೆ ಸ್ಕರ್ಟ್ ಪಾರ್ಟ್ನ ನಾನು ಕಲರ್ ಕಾಂಬಿನೇಷನ್ಗೆ ಎಷ್ಟು ಬೇಕೋ ಇಷ್ಟು ಕಟ್ ಮಾಡಿಕೊಂಡು ನಾನು ಅವ್ರ ಕಡೆನೇ ಕೊಟ್ಬಿಟ್ಟಿದ್ದೀನಿ, ನೀವು ಸ್ಕರ್ಟ್ನ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಬಾರ್ಡರ್ ಲೈನ್ನ ಕೊಟ್ಬಿಟ್ಟು ಈ ಒಂದು ಡಿಸೈನ್ನ ವರ್ಕ್ ಮಾಡಿರೋಂಥ. ಈಗ ಫ್ರಂಟ್ ಪಾರ್ಟಿಗೆ ಬಂದ್ಬಿಟ್ಟು ಈ ಒಂದು ಪಿಕಾಕ್ ಡಿಸೈನ್ನ ನಾನು ಬ್ಲೌಸ್ಗೂ ಕೂಡ ಸೇಮ್ ಡಿಸೈನ್ನ ಮಾಡಿದ್ದೀನಿ. ಬಟ್ ಸ್ಯಾರಿ ಬ್ಲೌಸ್ಗೆ ಒಂದು 1 ಇಯರ್ ಬ್ಯಾಕ್ ಅನ್ಸೋದು, 1.5 2 ಇಯರ್ಸ್ ಬ್ಯಾಕು ಈ ಡಿಸೈನ್ನ ನಾನು ಅದು ಎಷ್ಟು ಪೀಸ್ ಹಾಕಿದ್ದೀನೋ ಲೆಕ್ಕಕ್ಕೆ ಇಲ್ಲ, ಅಷ್ಟು ಪೀಸ್ ಬ್ಲೌಸ್ಗೆ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಟ್ರೆಂಡಿಂಗ್ ಕಮ್ಮಿ ಆಗಿದೆ ಆ ಡಿಸೈನು. ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಆ ಡಿಸೈನ್ನ. ಸೊ ಇದು ಬಂದ್ಬಿಟ್ಟು ಇದು ಫ್ರಂಟ್ಗೆ ರೆಡಿ ಮಾಡಿರೋವಂಥದ್ದು. ಸೊ ಈ ಥರ ಪಿಕಾಕು, ಇದು ನೆಕ್ಕಲ್ಲಿ ಈ ಥರ ವರ್ಕ್ ಬಂದಿದೆ. ಸೊ ಸೌಂಡು ಜಾಸ್ತಿ ಇದೆ. 2 ಮಷಿನು ರನ್ ಕೊಟ್ಟಿದ್ದೀನಿ, ಎಷ್ಟು ಮಟ್ಟಿಗೆ ಕೇಳಿಸುತ್ತೋ ಗೊತ್ತಿಲ್ಲ ನನಗೆ. ಸೊ ಈ ಪಿಕಾಕ್ ನೋಡ್ತಾ ಇರ್ಬೋದು ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದೇ ಡಿಸೈನು ಬ್ಲೌಸ್ಗೂ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಕು ಬೇಕು ಅಂದರೆ ನಿಮಗೆ ಶೇರ್ ಮಾಡಿ ಅಂದರೆ ನಾನು ಯಾವ್ದಾದ್ರು ಹಳೆ ವಿಡಿಯೋ ಇದ್ಬಿಟ್ರೆ ನಾನು ಶೇರ್ ಮಾಡ್ತೀನಿ. ಇದೊಂದು ನೆಕ್ಕು ಬ್ಲೌಸ್ಗೆ ಹಾಕಿರೋ ಅಂಥದ್ದು. ಇಲ್ಲಾಂದರೆ ಯಾರಿಗಾದ್ರೂ ವರ್ಕ್ ಮಾಡಿಬಿಟ್ಟು ನಾನು ಅದೇ ಡಿಸೈನೇ ಬೇಕಿದ್ರೆ ಶೇರ್ ಮಾಡ್ತೀನಿ. ಇದೇ ಡಿಸೈನ್ ಪ್ಯಾಟ್ರನ್ನಲ್ಲಿ ನಿಮಗೆ ಬ್ಲೌಸ್ಗೂ ಬೇಕು ಅಂದರೆ ಸೇಮ್ ಡಿಸೈನು ನಿಮ್ಮ ರೈಟ್ ಸೈಡ್ಗೆ ಬರೋ ಥರ ವರ್ಕ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಮಾಡಿರೋ ಅಂಥದ್ದು, ಯು ಶೇಪು ನಾರ್ಮಲ್ಲಾಗೆ. ಸೊ ಪಿಕಾಕು ಇದು ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್ಗೆ ಕಾಂಬಿನೇಷನ್ ಬಂದಿರೋ ಅಂಥದ್ದು. ಸೊ ಇನ್ನೊಂದು ಬಂದ್ಬಿಟ್ಟು ಪರ್ಪಲ್ಗೆ ಬಂದ್ಬಿಟ್ಟು ಮೆಹಂದಿ ಗ್ರೀನ್ ಕಲರು, ಲೈಟ್ ಮೆಹಂದಿ ಗ್ರೀನ್ ಕಲರ್ ಬಂದಿತ್ತು. ಇದಕ್ಕೂ ಸೇಮ್ ಡಿಸೈನು, ಬಟ್ ಪಿಕಾಕ್ ಸ್ವಲ್ಪ ದೊಡ್ಡದು ಕೊಟ್ಟಿದ್ದೀನಿ ಈ ಥರ. ಸೊ ಈ ಥರ ಸೊ ಲಂಗ ಬ್ಲೌಸ್ಗಳಿಗೆ ಚಿಕ್ಕ ಮಕ್ಕಳುಗಳಿಗೆ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೇಮ್ ಬಾರ್ಡ್ರ್ ಲೈನ್ ಬಂದು ಬುಟ್ಟ ಕೊಟ್ಟಿದ್ದೀನಿ. ನನಗೆ ಇದಕ್ಕೆ ಕಲರ್ ಕಾಂಬಿನೇಷನ್ಗಿಂತ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಎರಡಕ್ಕೂ ಸಹ ಸೇಮ್ ಡಿಸೈನೇ. ಈ ಥರ ಎರಡಕ್ಕೂ ಸಹ ಸೇಮ್ ಡಿಸೈನೇ ಈ ಥರ ಬಂದಿದೆ. ಸೊ ಇದಕ್ಕೆ ನಾನು ತಗೊಂಡಿರೋದು ಬಂದ್ಬಿಟ್ಟು 300 ಪರ್ ಬ್ಲೌಸ್ಗೆ ತೊಗೊಂಡಿರೋದು. ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಬ್ಲೌಸ್ಗಳಿಗೆ ವರ್ಕ್ ಮಾಡಬೇಕು ಅಂತ ಇದ್ದರೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ, ನೀವು ಬೈ ಮಾಡ್ಬೋದು. ಸೊ ಇನ್ನು ಇವತ್ತು ಆಲ್ರೆಡಿ 1 o'clock ಆಗ್ತಾ ಬಂತು.
ಅಲ್ಲೇ 12:45. ಸೊ ಎಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಅಂದ್ರೂ ಸಹ ಕೆಲಸ ಆಗ್ತಾ ಇಲ್ಲ ಬೇಗ. ಕಸ್ಟಮರ್ ಹಿಂಗೆ ಏನೋ ಒಂದು ಕೆಲಸ ಮಾಡೋದು, ಕಸ್ಟಮರ್ನ ಅಟೆಂಡ್ ಮಾಡೋದು, ಆ ಥರ ಆಗ್ತಾಯಿದೆ. ಇದು ಜಸ್ಟ್ ನಾರ್ಮಲ್ ಬ್ಲೌಸು ಈ ಥರ. ಬಟ್ ಇವರು ಪ್ಯಾಟ್ರನ್ ಬ್ಲೌಸ್ನ ತುಂಬ ಸ್ಟಿಚ್ ಮಾಡಿಸ್ತಾರೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ನಾರ್ಮಲ್ಲು ಬ್ಲೌಸ್ಗಳಿಗಿಂತ ಈ ಥರ ಪ್ಯಾಟ್ರನ್ ಡಿಸೈನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ವೇರ್ ಮಾಡೋದು ಇದು ತುಂಬ ಇಷ್ಟ. ಬಟ್ ವರ್ಕ್ ಮಾಡಿಸಲ್ವ ಅಂತಂದರೆ ವರ್ಕೂ ಸಹ ಅಷ್ಟೇ ಮಾಡಿಸ್ತಾರೆ. ಅಷ್ಟೇ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಇದೆ. ಬಟ್ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ತಾರೆ. ಅಂದರೆ ಎಲ್ಲದಕ್ಕೂ ಸ್ಟ್ಯಾಂಡಿಂಗ್ ವರ್ಕ್ನ ಕೊಡಿಸ್ತಾರೆ. ಇದು ಬಂದ್ಬಿಟ್ಟು ಈ ಥರ. ಅದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ನೆಕ್ಕಲ್ಲಿ ರೆಡಿ ಮಾಡಿರೋಂಥದ್ದು. ಇದು ಬಂದ್ಬಿಟ್ಟು ಹುಕ್ಕು ಪಾರ್ಟು. ಈ ಥರ ಹುಕ್ಕು ರಿಮೂವ್ ಮಾಡ್ಬೋದು, ಹಾಕ್ಬೋದು, ಆ ಥರ ಇದೆ. ಈ ಥರ ಕೆಳಗಡೆ ಮಾತ್ರ ಈ ಥರ ಒಂದು ಶೇಪ್ನ ಕೊಟ್ಬಿಟ್ಟು ಹಿಂದೆಗಡೆ ಕಟ್ಟೋ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅವ್ರಿಗೆ ಫಿಟ್ಟಿಂಗ್ ನೋಡ್ಬಿಟ್ಟು ಕೊಡಬೇಕು. ಅಷ್ಟೇ ನಾರ್ಮಲಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಸೊ ಇನ್ನು ಇವ್ರದ್ದೇ ಬ್ಲೌಸ್ ಸ್ಟಿಚಿಂಗ್ ಇದೆ, ಇದನ್ನು ಮಾಡಿ ಕೊಡಬೇಕು ನಾನು. ಸೊ ಇನ್ನು ಕಟಿಂಗ್ ಆಗಿಲ್ಲ, ಇನ್ನು ಮೇಲ್ಗಡೆ ಹೋಗಬೇಕು. ಆಲ್ರೆಡಿ 12:45 ಆಯಿತು. ನಾನು ಶಾಪಿಗೆ ಬಂದಿದ್ದು 9:15. ಎರಡೂ ಮಷೀನಲ್ಲೂ ಸಹ ರನ್ ಕೊಟ್ಟಿದ್ದೀನಿ ಶಾಪ್ ಕ್ಲೀನ್ ಮಾಡಿಬಿಟ್ಟು. ಸೊ ಇದು ಬಂದ್ಬಿಟ್ಟು ನಾರ್ಮಲಾಗಿ ಈ ಥರ ಸಿಂಪಲಾಗಿ ಲೈಟಾಗಿ ಫ್ರಾಂಟ್ ನೆಕ್ ಶೇಪ್ ಕೊಟ್ಟಿದ್ದೀನಿ. ಜಾಸ್ತಿ ಏನು ಕೊಟ್ಟಿಲ್ಲ, ಬಟ್ ಡೀಪ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಈ ಥರ ಫ್ರಾಂಟ್ ನೆಕ್ನ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೂ ಓವರ್ಲಾಕ್ ಆಗಿಲ್ಲ, ಹುಕ್ ಆಗಿಲ್ಲ. ನಾರ್ಮಲಾಗಿ ಈ ಥರ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ ಸ್ಯಾರಿಗೇ. ಸೊ ಇನ್ನು ಸ್ಟಿಚ್ ಮಾಡೋದು ಜಾಸ್ತಿ ಇದೆ. ಇವತ್ತು ಎಂಡಿಂಗ್ವರೆಗೂ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಒಂದು ಡಿಸೈನ್ನ ತೋರಿಸಿದ್ದೀನಿ. ಇದು ಬರ್ತಾರೆ ಇಸ್ಕೊಂಡು ಹೋಗ್ಲಿಕ್ಕೆ. 2 o'clock ಮನೆಯವರು ಬರ್ತಾರೆ ಇಸ್ಕೊಂಡು ಹೋಗ್ಲಿಕ್ಕೆ. ಈ ಡಿಸೈನು ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಫಸ್ಟ್ ಟೈಮು ಏನಾದರೂ ಒಂದು ಎಡಿಟ್ ಮಾಡಿ ಹಾಕಿದ್ದೀವಿ ರೆಡಿ ಮಾಡಿ ಅಂತಂದರೆ ಇದೇ ಫಸ್ಟ್ ನಾವು ಹಾಕಿರೋದು. ಸೊ ಇದು ಯಾರಿಗಾದ್ರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ನ ಮಾಡಿ. ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ, ನೀವು ಬೇಕು ಅಂದರೆ ಬೈ ಮಾಡ್ಬೋದು. ಸೊ ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗುತ್ತೆ. ಎಂಡ್ವರೆಗೂ ನೋಡಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನ ಮಾಡಿ. ಸೊ ಇಲ್ಲಿ ಈ ಮಷಿನ್ಗೆ ಈ ಒಂದು ಡಿಸೈನ್ನ ರನ್ ಕೊಟ್ಟಿದ್ದೀನಿ. ಸ್ಕ್ಯಾಲಪ್ ಡಿಸೈನು ತುಂಬ ಚೆನ್ನಾಗೇ ಓಡ್ತಾ ಇದೆ. ಸ್ಕ್ಯಾಲಪ್ ಡಿಸೈನು ಇದು ಫೈನಲ್ ಫಿನಿಶ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅದು ಬಿಟ್ಟರೆ ಈ ಕಡೆ ನಾನು ಆಲ್ರೆಡಿ ಒಂದು ಡಾರ್ಕ್ ಗ್ರೀನ್ ಕಲರು ಹಾಗೆ ಪೀಚ್ ಕಲರ್ಗೆ ಬ್ಲೌಸ್ಗೆ ಒಂದು ವರ್ಕ್ ಮಾಡಿದ್ದೆ. ಸೊ ಅದೇ ಡಿಸೈನು ಈ ಒಂದು ಸ್ಯಾರಿಗೆ ವರ್ಕ್ ಮಾಡ್ತಾ ಇರೋದು. ಸೊ ಇದು ನನ್ನದೇ ಸ್ಯಾರಿ. ಕಸ್ಟಮರ್ ಬ್ಲೌಸ್ ಇಲ್ವಾ ಅಂದರೆ ಕಸ್ಟಮರ್ ಬ್ಲೌಸು ಜಾಸ್ತಿನೇ ಇದೆ. ಬಟ್ ಹೋಗೋದೇ 1-2 ಹಬ್ಬಕ್ಕೆ ಹೋಗ್ತೀವಿ ಅಷ್ಟೇ, ದೀಪಾವಳಿ ಬಿಟ್ಟರೆ ಯುಗಾದಿ. ಸೊ ಅದಕ್ಕಾದ್ರೂ ತೊಗೊಂಡು ತುಂಬ 1 ಮಂತ್ ಆಗ್ತಾ ಬಂತು ಸ್ಯಾರೀಸ್ ತೊಗೊಂಡೇ. ಬಟ್ ಇದೊಂದು ವರ್ಕ್ ಮಾಡಿ ಇಟ್ಕೊಂಡು ಅಟ್ಲೀಸ್ಟ್ ನೈಟ್ ಆದರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನದೇ ಒಂದು ಬ್ಲೌಸ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಬಂದುಬಿಟ್ಟು ಆರೆಂಜ್ ಡಾರ್ಕ್ ಇದು ರಸ್ಟ್ ಆರೆಂಜ್ ಬರುತ್ತಲ್ಲ, ಸೊ ಈ ಥರ ಕಲರ್ಗೆ ನಾನು ಹಾಕ್ಕೊಂಡಿರೋದು. ಬಟ್ ನಾನು ವೇರ್ ಮಾಡಿದಾಗ ನನ್ನ ಔಟ್ಫಿಟ್ ನಾನು ತೋರಿಸ್ತೀನಿ ಹಬ್ಬದಲ್ಲಿ. ಸೊ ಇದೊಂದು ಡಿಸೈನ ನಾನು ಲೋಟಸ್ ಡಿಸೈನ್ ಯಾಕೋ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇನ್ನು ನವೀನವ್ರು ಬಂದಮೇಲೆ ನನ್ನ ಬ್ಲೌಸ್ ನಾನು ಹಾಕ್ಕೊತೀನಿ ಅಂತಂದರೆ ಅವ್ರು ಬಿಡಲ್ಲ. ಅವ್ರದ್ದೇ ಯಾವುದಾದ್ರೂ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಕೊಡ್ತೀನಿ, ವೆಯ್ಟ್ ಮಾಡು ಅಂದ್ಬಿಡ್ತಾರೆ. ಸೊ 2 ಡೇಸಿಂದ ಅದಕ್ಕೆ ಡಿಲೇ ಆಗೋಯಿತು. ಸೊ ಅದಕ್ಕೋಸ್ಕರ ಇವಾಗ ಅವರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅವ್ರು ಬರೋಷ್ಟೊಳಗಡೆ ಈ ಬ್ಲೌಸ್ನ ಫಿನಿಷ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಿ ಎತ್ತಿಟ್ಕೊತೀನಿ. ಇಲ್ಲಾಂತಂದರೆ ಅವ್ರು ಯಾವುದೋ ಒಂದು ಕ್ರಿಯೇಟ್ ಮಾಡಿಕೊಡ್ತಾರೆ, ಆ ಡಿಸೈನ್ ನಾನು ಹಾಕ್ಕೊಬೇಕು. ಸೊ ಅದಕ್ಕೆ ಇನ್ನೊಂದು ಸ್ಯಾರಿ ಇದೆ, ಅದಕ್ಕೆ ಬೇಕಿದ್ದರೆ ಕ್ಲೋಸ್ ನೆಕ್ಕಿಗೆ ಕ್ರಿಯೇಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸದ್ಯಕ್ಕೆ ನನಗೆ ಈ ಲೋಟಸ್ ಡಿಸೈನ್ ತುಂಬಾ ಇಷ್ಟ ಆಯಿತು ಅವ್ರ ಬ್ಲೌಸ್ಗೆ ಹಾಕಿದಾಗಿಂದ. ಸೊ ಅದಕ್ಕೋಸ್ಕರ ಅದೇ ಡಿಸೈನ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಫಿನಿಶ್ ಆದಮೇಲೆ ನಾನು ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಹಾಯ್, ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ಮಾರ್ನಿಂಗು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದು ವೀಡಿಯೋ ಕಂಟಿನ್ಯೂ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಎಷ್ಟು ಡೆಲಿವರಿ ಹಬ್ಬದ್ದು ಯಪ್ಪ ದೇವರೇ. ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ರೂ ನನ್ನ ಬಾಡಿ ರೆಡಿ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಅಷ್ಟು ಬ್ಯಾಕ್ ಪೈನ್ ಬಂದುಬಿಟ್ಟಿತ್ತು. ಸೊ ರಾತ್ರಿ ಹೋಗಿ ಮಲ್ಕೊಂಡಿರೋಳು ಯಾವಾಗ ನಿದ್ದೆ ಹೋದೆ ಅಂತಲೇ ಗೊತ್ತಿಲ್ಲ, ಅಷ್ಟು ಮೈನೋವಾಗ್ಬಿಟ್ಟಿತ್ತು ಹೇಳಬೇಕಂತಂದರೆ. ಇದು ನಿನ್ನೆ ನಾನು ಹಾಕ್ಕೊಂಡಿರೋದು ಡಿಸೈನ್. ಇದು ಪಾಟ್ ನೆಕ್ಕಲ್ಲಿ ಬಂದಿರೋಂಥದ್ದು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿ ಹಬ್ಬಕ್ಕೂ, ಪ್ರತಿ ಇವೆಂಟ್ಗೂ, ಪ್ರತಿ ಫಂಕ್ಷನ್ಗೂ ನನಗೆ ಅಂತ ಒಂದು ಬ್ಲೌಸು ಡಿಸೈನ್ನ ರೆಡಿ ಮಾಡ್ಕೊತೀನಿ. ಬಟ್ ಒಂದು ಸರಿನೂ ಸಹ ಆ ಫಂಕ್ಷನ್ಗೆ ಹಾಕ್ಕೊಳ್ಬೇಕು ಅಂತ ರೆಡಿಯಾಗಿರೋ ಬ್ಲೌಸು ಒಂದು ಸಲಿನೂ ಸಹ ನಾನು ವೇರ್ ಮಾಡಿಲ್ಲ.
ಸೊ ಇವಾಗಾದ್ರೂ ಸಹ ಅಷ್ಟೇ, ಯಾವುದೋ ಫಂಕ್ಷನ್ಗೆ ರೆಡಿಯಾಗಿರೋ ಬ್ಲೌಸ್ ಡಿಸೈನ್ನ ಇವಾಗ ಹಬ್ಬಕ್ಕೆ ಹಾಕ್ಕೊಬೇಕು. ಇದನ್ನು ಹಬ್ಬಕ್ಕೆ ಹಾಕ್ಕೊಳ್ಬೇಕು ಅಂತ ರೆಡಿ ಮಾಡಿದ್ದೆ. ಸೊ ಆದರೂ ಹಠ ಮಾಡಿ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ನ. ನೋಡೋಣ, ನಾನು ಊರಿಗೆ ಇವತ್ತು ನೈಟ್ ಹೋಗಬೇಕು ನಾವು. ಸೊ ಅಷ್ಟರೊಳಗಡೆ ಏನಾದರೂ ಈ ಡಿಸೈನ್ ಸ್ಟಿಚ್ ಮಾಡಿಕೊಂಡೆ ಅಂತಂದರೆ ನಾನು ಹಾಕ್ಕೊತೀನಿ. ತುಂಬ ಹಠ ಮಾಡಿ ಸೀರೆ ತೊಗೊಂಡಿರೋದು. ನೋಡೋಣ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈ ಬ್ಲೌಸ್ ಡಿಸೈನು. ಸೊ ಇದು ಬ್ಯಾಕ್ ನೆಕ್ ಡಾರ್ಕ್ ರೆಸ್ಟ್ ಆರೆಂಜ್ ಕಲರು, ಚಾಕ್ಲೇಟ್ ಬ್ರೌನ್ ಕಲರ್ ಸ್ಯಾರಿ. ತುಂಬಾ ಇಷ್ಟಪಟ್ಟು ಹಠ ಮಾಡಿ ತೊಗೊಂಡೆ. ಬಟ್ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ. ಬಟ್ ಸ್ಟಿಚ್ ಮಾಡ್ಕೊಳ್ಳಿಕ್ಕಂತೂ 100% ಟ್ರೈ ಮಾಡ್ತೀನಿ. ಸ್ಲೀವ್ಸಿಗೆ ನಾನು ಬಾರ್ಡರ್ ಲೈನ್ ಕೊಟ್ಕೊಂಡಿಲ್ಲ. ಈ ಬಾರ್ಡ್ರ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆ ಈ ಥರ ಬುಟ್ಟಾನ ಕೊಟ್ಟಿದ್ದೀನಿ. ಇದು ನನ್ನ ತಮ್ಮನ ಫ್ರೆಂಡಿಗೆ ಹಾಕ್ಕೊಟ್ಟಿದ್ದೆ. ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ನಾನು ಬಾರ್ಡರ್ ಲೈನ್ ಹಾಕ್ಕೊಂಡಿಲ್ಲ, ದಾರನೂ ಸಹ ಕಟ್ಟಾಗಿಲ್ಲ. ಇನ್ನೂ ಇಲ್ಲಿ 3 ಲೋಟಸ್ ಬಂದಿದೆ. ಈ ಥರ ಬುಟ್ಟನ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಇನ್ನು ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾನು ಶಾಪಿಗೆ ಬಂದಿದ್ದು 5:20ಕ್ಕೆ ನಾನು ಶಾಪಿಗೆ ಬಂದಿದ್ದು. ಇವಾಗ ನಾನು ವೀಡಿಯೋ ಮಾಡ್ತಿರೋದು ಬಂದ್ಬಿಟ್ಟು 7:45ಗೆ. ಸೊ ಡೆಲಿವರಿ ಕೊಡೋದಿತ್ತು, 6 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ನಾನು 5:15ಗೆ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಯಾರು ಬಂದಿಲ್ಲ, ಎಲ್ಲರೂ ಸಹ 6:15ಗೆ ಬಂದಿದ್ದು. ಸೊ ಡೆಲಿವರಿ ಆಯಿತು. ಸೊ ಇವಾಗ ಇದೊಂದೇ ಇರೋದು. ಸೊ ಈ ಬ್ಲೌಸನ್ನು ಸಹ ಅಷ್ಟೇ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರು. ಸೊ ಇವಾಗ ಇದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಈ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನೀವು ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನೋಡ್ತಾ ಇರ್ಬೋದು ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷೀನು. ತುಂಬ ಜನ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರೇ ತೊಗೊಂಡ್ಬಿಟ್ಟು ಇದರಲ್ಲಿ ಯಾವ ಥರ ಮಷೀನಲ್ಲಿ ನೀವು ವರ್ಕ್ ಮಾಡ್ತಾ ಇರೋದು ಅಂತಲೂ ತುಂಬ ಜನ ಕೇಳಿದ್ದೀರಾ. ಅದರಲ್ಲಿ ಯೂಟ್ಯೂಬ್ ಲಿಂಕ್ ಕೂಡ ಇಸ್ಕೊಂಡ್ರೆ 1-2-3 ಜನ. ಸೊ ಅದು ನಾವು ಮ್ಯಾನ್ಯಲ್ ಮಷೀನಲ್ಲಿ ಮಾಡ್ತಾಯಿಲ್ಲ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಅಲ್ಲೇ ಸಹ ಮಾಡ್ತಾ ಇರೋದು. ಸೊ ನಮ್ಮ ಹತ್ರ ಇರೋದು ಬಂದುಬಿಟ್ಟು HSW 5G ಮಷೀನು. 2 ಮಷಿನ್ ಇದೆ, ಎರಡರಲ್ಲೂ ಸಹ ಸೇಮ್ ಮಷೀನು, ಸೇಮ್ ವರ್ಕೇ ಮಾಡೋದು. ಸೊ ಇದಾದ್ರೂ ಸಹ ಅಷ್ಟೇ, ಮ್ಯಾನ್ಯಲ್ ಮಷೀನಲ್ಲಿ ಎಷ್ಟು ಫಿನಿಶಿಂಗ್ ಬರುತ್ತೋ ಅದೇ ಫಿನಿಶಿಂಗೇ ಬರುತ್ತೆ. ನಿಮಗೆ ನೋಡ್ತಾ ಇರ್ಬೋದು. ಎಲ್ಲೂ ಸಹ ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಐಡೆಂಟಿಫೈ ಮಾಡಿ ನನಗೆ ಹೇಳ್ಬೋದು. ಸ್ಲೀವ್ಸಲ್ಲಾದ್ರೂ ಸಹ ಅಷ್ಟೇ ಸ್ಟ್ಯಾಂಡಿಂಗ್ ಬಫ್ನ ಕೊಟ್ಟಿದ್ದೀವಿ. ಮುಂದೆಗಡೆ ಇಲ್ಲಿ ಸಿಂಗಲ್ ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು. ಇವರಿಗೆ ತುಂಬಾ ಕಂಫರ್ಟಬಲ್ ಇದೆ ಸಿಂಗಲ್ ಡಾಟ್ ಬ್ಲೌಸು. ಸೊ ಅದಕ್ಕೋಸ್ಕರ ಸಿಂಗಲ್ ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು ಹಾರ್ಮಲ್ ಡೌನಲ್ಲಿ ಹೋಗೋ ಥರ ಈ ಥರ ಡಿಸೈನ್ ಬರುತ್ತೆ. ಸೊ ನಾನು ಬ್ಯಾಕ್ ನೆಕ್ ಫುಲ್ಲು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು. ಇಲ್ಲ ನಮ್ಮ ಹತ್ರ ಮಷಿನ್ ಇದೆ ಅಂತಂದರೆ ನೀವು ಡಿಸೈನ್ ಆದ್ರೂ ಸಹ ಪರ್ಚೇಸ್ ಮಾಡ್ಬೋದು ನೀವು. ಸೊ ಈ ಥರ ಬರುತ್ತೆ. ನಿಮಗೆ ಇದು ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇದೆಯಾ, ಬಿಗ್ ಮಷಿನಲ್ಲಿ ಹಾಕಿರೋದ್ರಿಂದ ಬಿಗ್ ಮಷಿನ್ಗಂತ ಅವೈಲೇಬಲ್ ಇದೆ. 550 ಈ ಮಷಿನ್ ಇರೋದು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸ್ಕ್ರೀನ್ ಮೇಲ್ಗಡೆ ಏನು ನಂಬರ್ ಕೊಟ್ಟಿದ್ದೀನಿ ಅಲ್ವಾ ನಾನು, ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ವಿಚಾರಿಸಿ ಚಿಕ್ಕ ಮಷಿನ್ಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಮತ್ತು ಸ್ಲೀವ್ಸಿಗೆ ನಾನು ಡಬಲ್ ಬಾರ್ಡ್ರ್ ಕೊಟ್ಟಿದ್ದೀನಿ. ಯಾಕಂದರೆ ತುಂಬಾ ಚಿಕ್ಕ ಬಾರ್ಡ್ರು. ಸ್ಯಾರಿ ಬಂದುಬಿಟ್ಟು ಇಲ್ಲಿದೆ ನೋಡಿ, ಇಷ್ಟು ಚಿಕ್ಕ ಬಾರ್ಡ್ರ್ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಈ ಥರ ಡಬಲ್ ಬಾರ್ಡ್ರ್ ಕೊಟ್ಬಿಟ್ಟು ಮೇಲ್ಗಡೆ ಈ ಥರ ಬುಟ್ಟನ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಬುಟ್ಟ ಕೊಟ್ಟಿದ್ದೀನಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಗ್ರ್ಯಾಂಡ್ ಲುಕ್ ಕೂಡ ಸಹ ಕೊಡುತ್ತೆ. ಇದಕ್ಕೆ ಇನ್ನೇನು ಕಂಪ್ಲೀಟ್ ಆಯಿತು, ಅವ್ರು ಬರ್ತಾರೆ. ಸ್ಯಾರಿ ಬಂದುಬಿಟ್ಟು ಇದು ತುಂಬಾ ಚೆನ್ನಾಗಿದೆ, ಮೈಸೂರು ಸಿಲ್ಕ್ ಸ್ಯಾರಿ ಇದೆ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಸಿಲ್ಕ್ ಬರುತ್ತಲ್ಲ ಆ ಥರದ್ರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರನೇ. ಸೊ ಇವತ್ತು ಇನ್ನೂ ಸುಮಾರಷ್ಟು ಕೆಲಸ ಇದೆ, ಸುಮಾರಷ್ಟು ಪೆಂಡಿಂಗ್ ಇದೆ. ಇವತ್ತಾದ್ರೂ ಸಹ ಎಲ್ಲ ಮುಗಿಸ್ಕೊಟ್ಟು ಹೋಗಬೇಕು. ಸೊ ಬೆಳಗ್ಗೆ ಬರ್ತೀನಿ ಅಂದಿರೋರೆಲ್ಲನೂ ಸಹ ಇಸ್ಕೊಂಡು ಹೋದರು. ಸೊ ಇನ್ನು ಏನಿದೆ ಇವಾಗ ಇದೊಂದು ಡೆಲಿವರಿ ಕೊಟ್ಟರೆ ಮುಗೀತು. ಇನ್ನು ಇವತ್ತೇನು ಪೆಂಡಿಂಗ್ ಇದೆ, ಈವ್ನಿಂಗ್ ಬರ್ತೀನಿ ಅಂತ ಹೇಳಿರೋದು ಎಲ್ಲನೂ ಸಹ ಕ್ಲಿಯರ್ ಮಾಡಿ ಕೊಡಬೇಕು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.